ಒಂದು ಹೊಸ ಫೋನ್ ಅಥವಾ ಟಿವಿ ತಂದಾಗ ಗೊತ್ತಿಲ್ವಾ, ಅದ್ರ ಜೊತೆ ಒಂದು ಯೂಸರ್ ಮ್ಯಾನ್ಯುಯಲ್ ಬಂದೇ ಬರ್ತದೆ. ಏನಾದ್ರೂ ಕೆಲಸ ಮಾಡ್ತಿಲ್ಲ ಅಂದ್ರೆ ಒಂದ್ಸಲ ಅದನ್ನ ತಿರುವು ಹಾಕಿದ್ರೆ ಸಾಕು, ಪ್ರಾಬ್ಲಮ್ ಎಲ್ಲಿದೆ ಅಂತ ನಮ್ಗೆ ಗೊತ್ತಾಗ್ಬಿಡುತ್ತೆ. ಹೌದು. ಆ ಕ್ಲಾರಿಟಿ ನಮ್ಮ ಮೆದುಳಿಗೆ ಒಂಥರ ನೆಮ್ಮದಿ ಕೊಡುತ್ತೆ ಅಲ್ವಾ? ಕರೆಕ್ಟ್. ಆದ್ರೆ ನಾವಿಂದು ಯಾವ ವ್ಯಕ್ತಿ ಬಗ್ಗೆ ಈ ಆಳವಾದ ವಿಶ್ಲೇಷಣೆ ಮಾಡ್ತಿದೀವೋ ಅವರ ಜಗತ್ತಲ್ಲಿ ಈ ಮ್ಯಾನ್ಯುಯಲ್ ಅನ್ನೋ ಪದಕ್ಕೆ ಜಾಗ ಇಲ್ಲ. ಅಲ್ಲಿರೋದು ಬರೀ ಭೌತಶಾಸ್ತ್ರದ, ಅಂದ್ರೆ ಫಿಸಿಕ್ಸ್ನ ಮೂಲ ನಿಯಮಗಳು, ಆಮೇಲೆ ಊಹಿಸಲು ಆಗದಂತಹ ರಿಸ್ಕ್ ಮತ್ತೆ ಶೂನ್ಯದಿಂದನೇ ಎಲ್ಲವನ್ನೂ ಕಟ್ಟಬೇಕಾದ ಒಂದು ಅನಿವಾರ್ಯತೆ. ನಿಜ. ಅಂತ ಅಜ್ಞಾತ ಪ್ರದೇಶಕ್ಕೆ ಇಳಿದಾಗ ಹಳೆಯ ಸೂತ್ರಗಳು ಅಥವಾ ಬೇರೆಯವರು ಮಾಡಿದ್ದನ್ನ ನಕಲು ಮಾಡುವ ತಂತ್ರಗಳು ಸಂಪೂರ್ಣವಾಗಿ ವಿಫಲ ಆಗ್ಬಿಡ್ತವೆ. ಅಲ್ಲಿ ಪ್ರತಿಯೊಂದು ಹೆಜ್ಜೆಯನ್ನು ಹೊಸದಾಗಿ ಶೋಧಿಸಬೇಕಾಗುತ್ತೆ. ನಿಖರವಾಗಿ. ಮತ್ತು ಇದೇ ಕಾರಣಕ್ಕೆ ಇವತ್ತು ನಾವು ಈ ಡೀಪ್ ಡೈವ್ನಲ್ಲಿ 2026ರ ಏಪ್ರಿಲ್ ಹೊತ್ತಿಗೆ ಬರೋಬ್ಬರಿ $809 ಬಿಲಿಯನ್ ಸಂಪತ್ತಿನ ಒಡೆಯನಾಗಿರೋ ವಿಶ್ವದ ಅತ್ಯಂತ ಶ್ರೀಮಂತ ವ್ಯಕ್ತಿ ಈಲಾನ್ ಮಸ್ಕ್ ಅವರ ಆಲೋಚನಾ ಲಹರಿಯ ಮೂಲವನ್ನೇ ಕೆದಕಿ ನೋಡ್ಲಿದ್ದೇವೆ. ಹೌದು. ನಮ್ಮ ಮುಂದಿರೋ ಈ ದೊಡ್ಡ ಲೇಖನಗಳು, ಜೀವನ ಚರಿತ್ರೆಗಳು ಮತ್ತು ನಾಯಕತ್ವದ ಅಧ್ಯಯನ ವನದಿಗಳ ರಾಶಿಯನ್ನ ಬಳಸ್ಕೊಂಡು ನೇರವಾಗಿ ಅವರ ಮೆದುಳಿನ ಬ್ಲೂ ಪ್ರಿಂಟ್ ಹೇಗಿದೆ ಅಂತ ಬಿಡಿಸಿ ನೋಡೋಣ. ಖಂಡಿತ. ಮತ್ತು ಚರ್ಚೆ ಶುರು ಮಾಡೋ ಮುನ್ನ ಕೇಳುಗರಿಗೆ ಒಂದು ಸ್ಪಷ್ಟನೆ ಕೊಡಬೇಕು. ಈ ಮೂಲಗಳಲ್ಲಿ ಮಸ್ಕ್ ಅವರ ಕುರಿತಾದ ಎಡಪಂಥೀಯ ಮತ್ತು ಬಲಪಂಥೀಯ ಹೀಗೆ ಎರಡೂ ರೀತಿಯ ರಾಜಕೀಯ ವಿಚಾರಗಳಿವೆ. ನಮ್ಮ ಉದ್ದೇಶ ಇಲ್ಲಿ ಯಾರ ಪರ ವಹಿಸುವುದು ಅಲ್ಲ ಅಥವಾ ಯಾರನ್ನೂ ಟೀಕಿಸುವುದು ಅಲ್ಲ. ಎಕ್ಸಾಕ್ಟ್ಲಿ. ಆ ಮೂಲಭೂತ ಪಠ್ಯದಲ್ಲಿರುವ ವಾಸ್ತವಿಕ ಸಂಗತಿಗಳನ್ನ ಯಾವುದೇ ಪೂರ್ವಗ್ರಹ ಇಲ್ಲದೆ ಅತ್ಯಂತ ನಿಷ್ಪಕ್ಷಪಾತವಾಗಿ ವಿಶ್ಲೇಷಿಸುವುದು ಮಾತ್ರ ನಮ್ಮ ಉದ್ದೇಶ. ಅವರ ನಿರ್ಧಾರಗಳು ಎಷ್ಟೇ ವಿವಾದಾತ್ಮಕ ಅನಿಸಿದ್ರೂ ಅದರ ಹಿಂದಿನ ತರ್ಕವನ್ನ ಅರ್ಥ ಮಾಡ್ಕೊಳ್ಳೋದೇ ನಮ್ಮ ಗುರಿ. ಆ ತರ್ಕದ ಬ್ಲೂ ಪ್ರಿಂಟ್ ಅರ್ಥ ಆಗ್ಬೇಕು ಅಂದ್ರೆ ನಾವು 1971ರ ದಕ್ಷಿಣ ಆಫ್ರಿಕಾದ ಪ್ರಿಟೋರಿಯಾಕ್ಕೆ ಹೋಗ್ಬೇಕು. ಅದು ಅಪಾರ್ಥೈಡ್ ಅಂದ್ರೆ ವರ್ಣಭೇದ ನೀತಿಯ ಕುಸಿತದ ಕಾಲಘಟ್ಟ. ಹೊರಗಿನ ಪ್ರಪಂಚದಲ್ಲಿ ಭಾರೀ ಪ್ರಕ್ಷುಬ್ಧತೆ, ಗಲಭೆಗಳು ನಡೀತಾ ಇತ್ತು. ಆದ್ರೆ ಮಸ್ಕ್ ಬೆಳೆದ ಆ ಶ್ವೇತವರ್ಣೀಯರ ಕುಟುಂಬದ ವಾತಾವರಣ ಸಂಪೂರ್ಣವಾಗಿ ಸುರಕ್ಷಿತವಾದ ಒಂದು ಬಬಲ್ ಥರ ಇತ್ತು. ಹೌದು. ಆ ಬಬಲ್ನ ಹೊರಗಡೆ ಇದ್ದ ರಾಜಕೀಯ ಬೆಂಕಿ ಅವರಿಗೆ ತಟ್ಟದೇ ಇದ್ರೂ ಕೂಡ ಅವರ ಸ್ವಂತ ಪ್ರಪಂಚದಲ್ಲಿ ಖಂಡಿತ ನೆಮ್ಮದಿ ಇರ್ಲಿಲ್ಲ ಎನ್ನುತ್ತಾ? ನಿಜ. ಬ್ರಯಾನ್ಸ್ಟನ್ ಹೈಸ್ಕೂಲ್ನಲ್ಲಿ ಅವರಿಗೆ ಎದುರಾದ ಕಿರುಕುಳ ಅಂತಿತಂಥದ್ದಲ್ಲ. ಒಮ್ಮೆ ಸಹಪಾಠಿಗಳು ಅವರನ್ನ ಮೆಟ್ಟಿಲುಗಳಿಂದ ಕೆಳಗೆ ತಳ್ಳಿ ಪ್ರಜ್ಞೆ ತಪ್ಪುವವರೆಗೆ ಥಳಿಸಿದ್ರು. ಆಸ್ಪತ್ರೆ ಸೇರುವಷ್ಟರ ಮಟ್ಟಿಗೆ ಗಾಯಗಳಾಗಿತ್ತು. ಅಬ್ಬಾ, ಅಷ್ಟು ಚಿಕ್ಕ ವಯಸ್ಸಿಗೆ ಅದು ಎಷ್ಟು ಟ್ರಾಮಾ ತಂದಿರಬಹುದು. ಖಂಡಿತ. ಅದರ ಜೊತೆಗೆ ಮನೆಯಲ್ಲೂ ತಂದೆ ಎರಾಲ್ ಅವರಿಂದ ನಿರಂತರ ಮಾನಸಿಕ ನಿಂದನೆಗೊಳಗಾದ ಬಗ್ಗೆ ಮಸ್ಕ್ ಅವರೇ ಸಾಕಷ್ಟು ಬಾರಿ ಹೇಳ್ಕೊಂಡಿದ್ದಾರೆ. ಆದ್ರೆ ಅವರ ತಂದೆ ಇದನ್ನ ನಿರಾಕರಿಸ್ತಾರೆ ಅನ್ನೋದು ಬೇರೆ ಮಾತು. ಈ ಎಲ್ಲಾ ಗೊಂದಲಗಳ ನಡುವೆ ಸೋರ್ಸ್ ಮೆಟೀರಿಯಲ್ಸ್ನಲ್ಲಿ ನನ್ನ ಗಮನ ಸೆಳೆದ ಮತ್ತೊಂದು ಪಾತ್ರ ಅಂದ್ರೆ ಅವರ ತಾತ ಜೋಶುವಾ ಹಾಲ್ಡ್ಮನ್. ಅವರು ತಮ್ಮದೇ ಆದ ವಿಮಾನದಲ್ಲಿ ಇಡೀ ಕುಟುಂಬವನ್ನ ಕೂರಿಸಿಕೊಂಡು ಪ್ರಪಂಚ ಸುತ್ತಿದ್ದ ಅಪ್ಪಟ ಸಾಹಸಿ. ಹೌದು. ಆ ಸಾಹಸ ಪ್ರವೃತ್ತಿ ಮಸ್ಕ್ ಅವರಿಗೆ ಬಂದಿರೋದು ಅಲ್ಲಿಂದಲೇ. ಆದ್ರೆ ಮೂಲಗಳು ಅವರ ತಾತನ ಇನ್ನೊಂದು ಮುಖವನ್ನು ತೆರೆದಿಡ್ತವೆ. ಅವರು ತೀವ್ರ ಬಲಪಂಥೀಯರಾಗಿದ್ರು ಮತ್ತು ಪ್ರಜಾಪ್ರಭುತ್ವವನ್ನ ವಿರೋಧಿಸ್ತಿದ್ರು. ಕರೆಕ್ಟ್. ಮತ್ತು ತಂತ್ರಜ್ಞಾನ ಆಧಾರಿತ ಆಡಳಿತ ಅಂದ್ರೆ ಈ ಟೆಕ್ನೋಕ್ರಸಿಯ ಪ್ರತಿಪಾದಕರಾಗಿದ್ರು. ಇಂದಿನ ಮಸ್ಕ್ ಅವರ ಕೆಲವೊಂದು ರಾಜಕೀಯ ಮತ್ತು ತಂತ್ರಜ್ಞಾನದ ನಿಲುವುಗಳಿಗೆ ಬೇರುಗಳು ಈ ತಾತನ ವಿಚಾರಧಾರೆಗಳಲ್ಲೇ ಇವೆ ಅಂತ ಕೆಲವು ಅಧ್ಯಯನಗಳು ವಿಶ್ಲೇಷಿಸ್ತವೆ. ಹೌದು. ಬಹುಶಃ ಈ ಅಸ್ತವ್ಯಸ್ತವಾದ ಹಿಂಸಾತ್ಮಕ ವಾತಾವರಣದಲ್ಲಿ ಬೆಳೆದಿದ್ದರಿಂದಲೇನೋ ಮಸ್ಕ್ ತರ್ಕ ಮತ್ತು ಭೌತಶಾಸ್ತ್ರದ ಸಂಪೂರ್ಣ ನಿಯಂತ್ರಣವನ್ನ ಬಯಸುವ ಮನಸ್ಥಿತಿಯನ್ನ ಬೆಳೆಸಿಕೊಂಡಿರಬಹುದು. ಅದು ನಿಜ ಅನ್ಸುತ್ತೆ. ಯಾಕಂದ್ರೆ ಕೇವಲ 17ನೇ ವಯಸ್ಸಿನಲ್ಲಿ ದಕ್ಷಿಣ ಆಫ್ರಿಕಾದ ಸೇನಾ ಸೇವೆಗೆ ಕಡ್ಡಾಯವಾಗಿ ಸೇರುವುದನ್ನು ತಪ್ಪಿಸಲು ಕಿಸೆಯಲ್ಲಿ ಬರೀ $2,000 ಇಟ್ಕೊಂಡು ಕೆನಡಾಗೆ ಹೊರಡ್ಬಿಟ್ರು. ಆ ವಲಸೆಯೇ ಅವರ ಜೀವನದ ದಿಕ್ಕನ್ನ ಬದಲಿಸಿದ್ದು ಅಲ್ವಾ? ಆಮೇಲೆ ಅವರು ಅಮೆರಿಕದ ಪೆನ್ಸಿಲ್ವೇನಿಯಾ ವಿಶ್ವವಿದ್ಯಾಲಯದಲ್ಲಿ ಭೌತಶಾಸ್ತ್ರ ಮತ್ತು ಅರ್ಥಶಾಸ್ತ್ರ ಎರಡರಲ್ಲೂ ಪಡೆದ ದ್ವಂದ್ವ ಪದವಿ ಅವರ ಸಾಮ್ರಾಜ್ಯದ ಹಡಿಪಾಯ ಆಯಿತು. ಎಕ್ಸಾಕ್ಟ್ಲಿ. ಭೌತಶಾಸ್ತ್ರ ಅವರಿಗೆ ವಿಶ್ವದ ನಿಯಮಗಳನ್ನ ಹೇಳಿಕೊಟ್ರೆ, ಅರ್ಥಶಾಸ್ತ್ರವು ಆ ನಿಯಮಗಳನ್ನ ಬಳಸಿ ಮೌಲ್ಯವನ್ನ ಅಂದ್ರೆ ವ್ಯಾಲ್ಯೂ ಕ್ರಿಯೇಟ್ ಮಾಡೋದು ಹೇಗೆ ಅಂತ ಕಲಿಸ್ತು. ಇವೆರಡನ್ನೂ ಬರೆಸಿದಾಗ ಹುಟ್ಟುಕೊಳ್ಳೋದೆ ಆ ಸಿಸ್ಟಮ್ಸ್ ಥಿಂಕಿಂಗ್. ಹಣ ಮಾಡಕ್ಕೆ ಹತ್ರದ YMCAಗೆ ಹೋಗ್ತಿದ್ರು. ಆಮೇಲೆ ಆ ಕಂಪನಿಯನ್ನ $22 ಮಿಲಿಯನ್ ಮಾರಾಟ ಮಾಡಿದಾಗ ಅವ್ರಿಗೆ ನೆಮ್ಮದಿಯ ನಿಟ್ಟುಸಿರು ಬಿಟ್ಟು ಆರಾಮಾಗಿ ಲೈಫ್ ಲೀಡ್ ಮಾಡೋ ಅವಕಾಶ ಇತ್ತು. ಆದ್ರೆ ಅವ್ರು ಹಾಗ್ ಮಾಡ್ಲಿಲ್ಲ. ಅದೇ ಅಲ್ವಾ ಆಶ್ಚರ್ಯ.
ಆ ಯಶಸ್ಸಿನಿಂದ ಬಂದ ಸುಮಾರು $18 ಮಿಲಿಯನ್ ಹಣವನ್ನ ಪೂರ್ತಿಯಾಗಿ ತಮ್ಮ ಮುಂದಿನ ಐಡಿಯಾ ಆದ X.com ಅಂದ್ರೆ ನಂತರದ ಪೇಪಾಲ್ ಮೇಲೆ ಸುರಿದುಬಿಟ್ರು. ತಮ್ಗಾಗಿ ಏನೂ ಉಳಿಸ್ಕೊಳ್ಳಿಲ್ಲ. ಅದು ಎಂಥ ರಿಸ್ಕ್ ಅಲ್ವಾ? ಹೌದು, ಇದು ಹೇಗಿಲ್ಲ ಗೊತ್ತಾ? ವಿಡಿಯೋ ಗೇಮ್ನಲ್ಲಿ ಅತಿ ಹೆಚ್ಚು ಇಂಟೆಲಿಜೆನ್ಸ್ ಲೆವೆಲ್ ಇರೋ ಆದರೆ ರಿಸೋರ್ಸಸ್ ಸ್ವಲ್ಪವೂ ಇಲ್ಲದ ಪಾತ್ರವನ್ನ ಆಯ್ಕೆ ಮಾಡಿಕೊಂಡು ದಿವಾಳಿಯಾಗೋ ಅಂಚಿನಲ್ಲಿ ಆಟ ಪ್ರಾರಂಭಿಸಿದಂತೆ ಇದೆ. ಆ ಮಟ್ಟದ ರಿಸ್ಕ್ ತಗೊಳ್ಳೋಕೆ ಮನುಷ್ಯನಿಗೆ ಹೇಗೆ ಸಾಧ್ಯ? ಆ ಧೈರ್ಯ ಬರೋದು ಅವರ ಆಲೋಚನಾ ವಿಧಾನದಿಂದಲೇ. ಅದೇ ಆ ಫಸ್ಟ್ ಪ್ರಿನ್ಸಿಪಲ್ಸ್ ಅಥವಾ ಪ್ರಥಮ ತತ್ವಗಳ ಚಿಂತನೆ. ಅವರು ಸಮಸ್ಯೆಗಳನ್ನ ನೋಡುವ ರೀತಿಯೇ ಬೇರೆ. ಎಲ್ಲರಂತೆ ಅವರು ಹೋಲಿಕೆ ಅಥವಾ ಅನಾಲಜಿ ಮೂಲಕ ಯೋಚಿಸೋದಿಲ್ಲ. ಇದೇ ಪಾಯಿಂಟಿಗೆ ನಾನು ಬರ್ತಾ ಇದ್ದೆ. ನಾನು ಈ ಫಸ್ಟ್ ಪ್ರಿನ್ಸಿಪಲ್ಸ್ ಅನ್ನೋದು ಕಾರ್ಪೊರೇಟ್ ಜಗತ್ತಿನ ಯಾವುದೋ ಒಂದು ಫ್ಯಾನ್ಸಿ ಪದ, ಈ ಥಿಂಕಿಂಗ್ ಔಟ್ ಆಫ್ ದ ಬಾಕ್ಸ್ ಅಂತೆಲ್ಲ ಹೇಳ್ತಾರಲ್ಲ, ಹಾಗೆ ಅಂದ್ಕೊಂಡಿದ್ದೆ. ಇಲ್ಲ, ಖಂಡಿತ ಅಲ್ಲ. ಹೌದು, ನಮ್ಮ ಮೂಲಗಳು ಇದನ್ನ ಸಂಪೂರ್ಣವಾಗಿ ಭಿನ್ನವಾಗಿ ವಿವರಿಸುತ್ತವೆ. ನೀವು ಹೇಳುವ ಆ ಹೋಲಿಕೆ ಮತ್ತು ಈ ಪ್ರಥಮ ತತ್ವದ ನಡುವಿನ ನೈಜ ವ್ಯತ್ಯಾಸ ಏನು ಹೇಳಿ? ನೋಡಿ, ಹೋಲಿಕೆ ಅಂದ್ರೆ ಈಗಾಗಲೇ ಮಾರುಕಟ್ಟೆಯಲ್ಲಿ ಏನಿದೆ ಅದಕ್ಕಿಂತ 10% ಉತ್ತಮವಾದದ್ದನ್ನು ನಾನು ಹೇಗೆ ಮಾಡಬಹುದು ಅಂತ ಯೋಚಿಸುವುದು. ಆದ್ರೆ ಪ್ರಥಮ ತತ್ವ ಅನ್ನೋದು ಒಂದು ಸಮಸ್ಯೆಯನ್ನ ಅದರ ಅತ್ಯಂತ ಮೂಲಭೂತ ಭೌತಿಕ ಸತ್ಯಗಳಿಗೆ ಒಡೆದು ಹಾಕೋದು. ಓಹ್, ಅಂದ್ರೆ ಬೇಸಿಕ್ ಫ್ಯಾಕ್ಟ್ಸ್ ಮಾತ್ರ ಇಟ್ಕೊಳ್ಳೋದು. ಕರೆಕ್ಟ್. ನಮ್ಗೆ ನಿಖರವಾಗಿ ಏನು ತಿಳಿದಿದೆ ಅನ್ನೋದನ್ನ ಮಾತ್ರ ಇಟ್ಕೊಂಡು ಉಳಿದೆಲ್ಲ ನಂಬಿಕೆಗಳನ್ನ, ಊಹೆಗಳನ್ನ ಸುಟ್ಟು ಹಾಕಿ ಶೂನ್ಯದಿಂದ ಪರಿಹಾರವನ್ನ ಕಟ್ಟುವ ಪ್ರಕ್ರಿಯೆ ಅದು. ನಮ್ಮ ದೈನಂದಿನ ವ್ಯಾಪಾರದ ಉದಾಹರಣೆಗೆ ಇದನ್ನ ಅನ್ವಯಿಸಿ ನೋಡೋಣ. ಕಾರು ಮಾರಾಟ ಮಾಡುವುದನ್ನೇ ತೆಗೆದುಕೊಳ್ಳಿ. ಇಷ್ಟು ವರ್ಷ ಕಾರು ಕಂಪನಿಗಳು ಡೀಲರ್ಶಿಪ್ಗಳ ಮೂಲಕವೇ ಕಾರು ಮಾರಾಟ ಮಾಡ್ತಾ ಇದ್ವು ಅಲ್ವಾ? ಹೌದು, ಅದು ದೊಡ್ಡ ಮಟ್ಟದ ಆರ್ಥಿಕ ಘರ್ಷಣೆಯನ್ನ ಸೃಷ್ಟಿಸ್ತಾ ಇತ್ತು. ಎಕ್ಸಾಕ್ಟ್ಲಿ. ಡೀಲರ್ಗಳು ಮಧ್ಯವರ್ತಿಗಳಾಗಿ ಲಾಭ ಪಡಿತಾ ಇದ್ರು. ಎಲ್ಲರೂ ಇದೇ ಹೋಲಿಕೆಯ ವ್ಯವಸ್ಥೆಯನ್ನ ಪಾಲಿಸ್ತಾ ಇದ್ರು. ಆದರೆ ಮಸ್ಕ್ ಗ್ರಾಹಕನಿಗೆ ಅಗ್ಗವಾಗಿ ಕಾರು ತಲುಪಲು ಮಧ್ಯವರ್ತಿಗಳೇಕೆ ಬೇಕು? ನಾವೇ ಉತ್ಪಾದಿಸಿ ನಾವೇ ನೇರವಾಗಿ ಮಾರಾಟ ಮಾಡಿದರಾಯ್ತು ಅಲ್ವಾ ಅಂತ ಪ್ರಶ್ನಿಸಿದ್ರು. ಹೌದು. ಇನ್ನೊಂದು ಸರಳ ಉದಾಹರಣೆ ಅಂದ್ರೆ ಇಮೇಲ್ ಅಪ್ಲಿಕೇಶನ್ ಡಿಸೈನ್ ಮಾಡೋದು. ಇರೋ ಆಪ್ಗಳ ಬಣ್ಣ ಬದಲಾಯಿಸೋದು, ಹೊಸ ಬಟನ್ ಸೇರ್ಸೋದು ಕೇವಲ ಹೋಲಿಕೆ. ಆದ್ರೆ ಪ್ರಥಮ ತತ್ವದಲ್ಲಿ ಯೋಚಿಸಿದರೆ ಹೇಗಿರುತ್ತೆ ಅದು? ಇಮೇಲ್ನ ಮೂಲ ಉದ್ದೇಶವೇನು? ಕೇವಲ ಸಂದೇಶ ಕಳಿಸೋದು ಮತ್ತು ಓದುವುದು ಅಷ್ಟೇ ತಾನೇ? ಆ ಮೂಲಭೂತ ಸತ್ಯವನ್ನ ಮಾತ್ರ ಇಟ್ಕೊಂಡು ಅತ್ಯಂತ ಕನಿಷ್ಠ, ಗೊಂದಲ ಇಲ್ಲದ ಡಿಸೈನ್ ಮಾಡೋದು ಪ್ರಥಮ ತತ್ವದ ನೈಜ ಉದಾಹರಣೆ. ಇದು ಕೇಳೋಕ್ ಬಹಳ ಸ್ಫೂರ್ತಿದಾಯಕವಾಗಿದೆ. ಆದ್ರೆ ನನಗೊಂದು ಪ್ರಶ್ನೆ ಇದೆ. ವಾಸ್ತವದಲ್ಲಿ ಪ್ರತಿಯೊಂದು ಸಣ್ಣ ವಿಚಾರಕ್ಕೂ ಹೀಗೆ ಮೂಲಭೂತ ಸತ್ಯಗಳನ್ನು ಹುಡುಕೊಂಡು ಹೊರಟ್ರೆ ಅದು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ವಿಪರೀತ ಬಳಲಿಕೆ ತರೋದಿಲ್ವಾ? ಖಂಡಿತ ತರುತ್ತೆ ಅಲ್ವಾ? ಮನುಷ್ಯನ ಮೆದುಳು ಶಕ್ತಿ ಉಳಿಸಲು ಶಾರ್ಟ್ಕಟ್ಗಳನ್ನು ಹುಡುಕುತ್ತೆ. ಹೀಗೆ ಪ್ರತಿದಿನ ಆ ಚಕ್ರವನ್ನ ಮರುಶೋಧಿಸಲು, ಅಂದ್ರೆ ರೀಇನ್ವೆಂಟ್ ದ ವೀಲ್ ಅಂತಾರಲ್ಲ, ಹಾಗೆ ಮಾಡೋಕ್ ಹೋದ್ರೆ ಯಾರಿಗಾದ್ರೂ ಹುಚ್ಚು ಹಿಡಿಯುವುದಿಲ್ವೇ? ಹುಚ್ಚು ಹಿಡಿಯುತ್ತೆ. ಅದಕ್ಕಾಗಿಯೇ ಫಸ್ಟ್ ಪ್ರಿನ್ಸಿಪಲ್ಸ್ ಅನ್ನ ಎಲ್ಲದಕ್ಕೂ ಬಳಸಬಾರದು. ಬೆಳಗ್ಗೆ ಯಾವ ಬಣ್ಣದ ಬಟ್ಟೆ ಹಾಕೊಳ್ಬೇಕು ಅನ್ನೋದಕ್ಕೆ ಯಾರೂ ಪ್ರಥಮ ತತ್ವ ಬಳಸಲ್ಲ. ಹೌದು. ಎಲ್ಲಿ ಅಸ್ತಿತ್ವದಲ್ಲಿರುವ ವ್ಯವಸ್ಥೆ ಸಂಪೂರ್ಣವಾಗಿ ಕೆಲಸ ಮಾಡ್ತಿಲ್ವೋ, ಎಲ್ಲಿ ದೊಡ್ಡ ಮಟ್ಟದ ಕ್ರಾಂತಿಕಾರಿಕ ಬದಲಾವಣೆ ಬೇಕಾಗಿದೆಯೋ ಅಲ್ಲಿ ಮಾತ್ರ ಈ ಮಾನಸಿಕ ಶ್ರಮ ವಹಿಸಬೇಕು. ಆ ಕ್ರಾಂತಿಕಾರಿಕ ಬದಲಾವಣೆ ನಮಗೆ ಟೆಸ್ಲಾ ಬ್ಯಾಟರಿಗಳ ವಿಚಾರದಲ್ಲಿ ಸ್ಪಷ್ಟವಾಗಿ ಕಾಣುತ್ತೆ. ಆಗ ಎಲೆಕ್ಟ್ರಿಕ್ ಕಾರುಗಳು ಅಸಾಧ್ಯ ಅನ್ನೋದಕ್ಕೆ ಪ್ರಮುಖ ಕಾರಣವೇ ಬ್ಯಾಟರಿಗಳ ಬೆಲೆ ಆಗಿತ್ತು. ಮಾರುಕಟ್ಟೆಯಲ್ಲಿ ಕಿಲೋವಾಟ್ ಅವರ್ಗೆ ಬರೋಬ್ಬರಿ $600 ಬೆಲೆ ಇತ್ತು ಆ ಟೈಮಲ್ಲಿ. ಅಬ್ಬಾ, ಇಡೀ ಆಟೋಮೊಬೈಲ್ ಉದ್ಯಮ ಈ ಬೆಲೆ ಕಮ್ಮಿ ಆಗೋದೇ ಇಲ್ಲ ಅಂತ ಕೈಕಟ್ಟಿ ಕುಳಿತಿತ್ತು. ಅಲ್ಲಿ ಮಸ್ಕ್ ತಮ್ಮ ಭೌತಶಾಸ್ತ್ರದ ಮೆದುಳನ್ನ ಓಡಿಸಿದ್ರು. ಬ್ಯಾಟರಿ ಅನ್ನೋದು ಕೇವಲ ಕಾರ್ಬನ್, ನಿಕಲ್, ಅಲ್ಯೂಮಿನಿಯಂ ಮುಂತಾದ ಮೂಲವಸ್ತುಗಳ ಸಂಯೋಜನೆ ತಾನೇ. ಸೊ ಅವರು ಲಂಡನ್ ಮೆಟಲ್ ಎಕ್ಸ್ಚೇಂಜ್ನಲ್ಲಿ ಈ ಕಚ್ಚಾ ವಸ್ತುಗಳ ನೈಜ ಬೆಲೆ ಎಷ್ಟಿದೆ ಅಂತ ಚೆಕ್ ಮಾಡಿದ್ರು. ಆ ಲೆಕ್ಕಾಚಾರ ನಿಜಕ್ಕೂ ಬೆರುಗುಗೊಳಿಸುತ್ತೆ. ಕಚ್ಚಾ ವಸ್ತುಗಳ ಬೆಲೆ ಕೇವಲ $80 ಇತ್ತು. ಎಲ್ಲಿ $600, ಎಲ್ಲಿ ಬರೀ $80. ನಿಜ. ಉಳಿದಿದ್ದೆಲ್ಲ ಕೇವಲ ಆ ಕಚ್ಚಾ ವಸ್ತುಗಳನ್ನ ಜೋಡಿಸುವ ಪ್ರಕ್ರಿಯೆಯ ವೆಚ್ಚ ಆಗಿತ್ತು. ಇಷ್ಟು ಸರಳವಾದ ಭೌತಶಾಸ್ತ್ರದ ಗಣಿತವನ್ನ ಇಡೀ ಆಟೋ ಉದ್ಯಮವೇ ಕಡೆಗಣಿಸಿತು ಅಂದ್ರೆ ಆಶ್ಚರ್ಯ ಆಗುತ್ತೆ. ಆ ಅರಿವೇ ಟೆಸ್ಲಾದ ಆ ಫೇಮಸ್ ಮಾಸ್ಟರ್ ಪ್ಲಾನ್ಗೆ ಬುನಾದಿಯಾಯಿತು. ಅವರ 2006ರ ಪ್ಲಾನ್ ನೋಡಿದ್ರೆ ಅದು ಅತ್ಯಂತ ನಿಖರವಾಗಿತ್ತು. ಹೌದು, ಅದನ್ನ 3 ಹಂತಗಳಲ್ಲಿ ವಿಂಗಡಿಸ್ತರಲ್ವಾ? ಕರೆಕ್ಟ್. ಮೊದಲ ಹೆಜ್ಜೆ ರೋಡ್ಸ್ಟರ್ನಂತಹ ದುಬಾರಿ ಆದ್ರೆ ಕಡಿಮೆ ಸಂಖ್ಯೆಯ ಕಾರು ತಯಾರಿಸುವುದು. ಎರಡನೇ ಹೆಜ್ಜೆ ಅದರಿಂದ ಬಂದ ಲಾಭದಲ್ಲಿ ಮಾಡೆಲ್ ಎಸ್ನಂತಹ ಮಧ್ಯಮ ಬೆಲೆಯ ಕಾರು ತಯಾರಿಸುವುದು. ಮತ್ತು 3ನೇ ಹೆಜ್ಜೆ ಆ ಲಾಭವನ್ನು ಬಳಸಿ ಎಲ್ಲರಿಗೂ ಕೈಗೆಟಕುವ ಅಗ್ಗದ ಕಾರುಗಳ ಭಾರೀ ಉತ್ಪಾದನೆ ಮಾಡುವುದು. ಎಕ್ಸಾಕ್ಟ್ಲಿ. ಹೌದು.
ಮತ್ತು ಮಾಸ್ಟರ್ ಪ್ಲಾನ್ 2ನೇ ಹಂತದಲ್ಲಿ ಸೌರಶಕ್ತಿ ಅಂದ್ರೆ ಸೋಲಾರ್ ರೂಫ್ಗಳು, ಬ್ಯಾಟರಿಗಳ ಸಂಯೋಜನೆ ಮತ್ತು ಮನುಷ್ಯನಿಗಿಂತ 10 ಪಟ್ಟು ಸುರಕ್ಷಿತವಾದ ಆಟೋಪೈಲಟ್ ತಂತ್ರಜ್ಞಾನದ ಗುರಿ ಇಟ್ಕೊಂಡ್ರು. ಆದ್ರೆ ಆ ದಾರಿ ಸುಲಭ ಇರ್ಲಿಲ್ಲ. ಅದೇ, ಈ ಪ್ಲಾನ್ ಕಾಗದದ ಮೇಲೆ ಎಷ್ಟು ಚೆನ್ನಾಗಿತ್ತೋ ವಾಸ್ತವದಲ್ಲಿ ಅಷ್ಟೇ ನರಕವಾಗಿತ್ತು ಅಲ್ವಾ. ಟೆಸ್ಲಾ ಎದುರಿಸಿದ ಆ ಪ್ರೊಡಕ್ಷನ್ ಹೆಲ್ ಅಥವಾ ಉತ್ಪಾದನಾ ವಿಳಂಬಗಳು ಜಗಜ್ಜಾಹೀರಾಗಿದೆ. ಅಮೆರಿಕದಲ್ಲಿ ದಿವಾಳಿಯಾಗದ ಕೇವಲ 2 ಕಾರು ಕಂಪನಿಗಳೆಂದರೆ ಫೋರ್ಡ್ ಮತ್ತು ಟೆಸ್ಲಾ ಮಾತ್ರ ಅನ್ನೋದು ಇಲ್ಲಿ ಗಮನಿಸಬೇಕಾದ ವಿಚಾರ. ಹೌದು, ಸ್ವತಃ ಮಸ್ಕ್ ಅವರೇ ಒಮ್ಮೆ ಎಲೆಕ್ಟ್ರಿಕ್ ಕಾರು ಕಂಪನಿ ಕಟ್ಟುವುದು ಮೂರ್ಖತನದ ಪರಮಾವಧಿ ಎಂದಿದ್ರು. ಅವರದನ್ ಹೇಳಿದ್ದು ಸುಮ್ನೆ ಅಲ್ಲ. ಕೇವಲ ಕಾರುಗಳನ್ನ ವಿನ್ಯಾಸ ಮಾಡುವುದು ಮಾತ್ರವಲ್ಲ, ಕಾರು ತಯಾರಿಸುವ ಫ್ಯಾಕ್ಟರಿಯನ್ನೇ ಅವರು ಒಂದು ಬೃಹತ್ ಯಂತ್ರ ಅಂತ ಪರಿಗಣಿಸಿದ್ರು. ದ ಮಷೀನ್ ದಟ್ ಮೇಕ್ಸ್ ದ ಮಷೀನ್. ಓ, ಕಾರನ್ನ ಮಾಡೋ ಯಂತ್ರವೇ ಒಂದು ಪ್ರಾಡಕ್ಟ್. ಹೌದು. ಈ ಪ್ರಕ್ರಿಯೆಯಲ್ಲಿ ಅವರು ಎದುರಿಸಿದ ಸಂಕಟ, ರಾತ್ರಿ ಹಗಲು ಕಾರ್ಖಾನೆಯ ನೆಲದ ಮೇಲೆ ಮಲಗಿ ಕೆಲಸ ಮಾಡಿದ್ದು, ಇವೆಲ್ಲವೂ ಆ ಪ್ರೊಡಕ್ಷನ್ ಹೆಲ್ ಅನ್ನ ದಾಟಲು ಅವರು ತೆತ್ತ ಬೆಲೆಯಾಗಿತ್ತು. ಇದೇ ಹಠ ಮತ್ತು ಸಂಕಟ ಸ್ಪೇಸ್ ಎಕ್ಸ್ನಲ್ಲೂ ಮರುಕಳಿಸಿತು ಅನ್ಸ್ತು ನನಗೆ. ರಾಕೆಟ್ ಸೈನ್ಸ್ ಬಗ್ಗೆ ಗಂಧಗಾಳಿ ಗೊತ್ತಿಲ್ಲದವರ ಗುಂಪನ್ನ ಕಟ್ಕೊಂಡು ಹೊರಟ್ರು. ಒಳ್ಳೆ ಇಂಜಿನಿಯರ್ ಸಿಗ್ದಿದ್ದಾಗ ತಾನೇ ಚೀಫ್ ಇಂಜಿನಿಯರ್ ಪಟ್ಟ ಕಟ್ಕೊಂಡ್ರು. ಹೌದು, ಮತ್ತು ಮೊದಲ 3 ಉಡಾವಣೆಗಳು ಕಣ್ಮುಂದೇ ಸ್ಫೋಟಗೊಂಡು ಕೋಟ್ಯಾಂತರ ಡಾಲರ್ ಬೂದಿಯಾಯಿತು. ಅದು ಆರ್ಥಿಕವಾಗಿ ಮತ್ತು ಮಾನಸಿಕವಾಗಿ ಅವರು ಸಂಪೂರ್ಣ ಕುಸಿದು ಹೋದ ಸಮಯ. ಆದ್ರೂ ಅವರು ಹಿಂದೆ ಸರಿಯಲಿಲ್ಲ. 4ನೇ ಉಡಾವಣೆ ಯಶಸ್ವಿಯಾಯಿತು. ಆದ್ರೆ ಇಲ್ಲಿ ನಾವು ಗಮನಿಸಬೇಕಾದ ಮತ್ತೊಂದು ಬಹುಮುಖ್ಯ ಅಂಶ ಇದೆ. ಮಸ್ಕ್ ಒಬ್ಬ ಅದ್ಭುತ ದಾರ್ಶನಿಕ, ವಿಷನರಿ. ಆದ್ರೆ ಆ ದೃಷ್ಟಿಕೋನವನ್ನ ಕಾರ್ಯಗತಗೊಳಿಸಲು ಅವರಿಗೆ ಸಮರ್ಥರ ಅಗತ್ಯ ಇತ್ತು. ಅಂದ್ರೆ ಆ ಎಕ್ಸಿಕ್ಯೂಟರ್ಗಳು ಬೇಕಿತ್ತು. ಹೌದು, ಸ್ಪೇಸ್ ಎಕ್ಸ್ನಲ್ಲಿ ಗ್ವಿನ್ ಶಾಟ್ವೆಲ್ ಅವರಂತಹ ಎಕ್ಸಿಕ್ಯೂಟರ್ಗಳು ಜೊತೆಯಾದ ಮೇಲೆಯೇ ಆ ಕಂಪನಿ ಸ್ಥಿರತೆ ಕಂಡುಕೊಂಡಿದ್ದು. ಕೇವಲ ಕನಸುಗಾರಿಕೆ ಅಷ್ಟೇ ಸಾಲದು, ಅದನ್ನ ಕಾರ್ಯಗತಗೊಳಿಸುವ ತಂಡವೂ ಅಷ್ಟೇ ಮುಖ್ಯ. ಆ ತಂಡದ ಜೊತೆ ಅವರು ನಡೆದುಕೊಳ್ಳುವ ರೀತಿ, ಅವರ ನಾಯಕತ್ವದ ಶೈಲಿಯ ಬಗ್ಗೆ ಬಹಳಷ್ಟು ಟೀಕೆಗಳಿದೆ ಅಲ್ವಾ. ಮ್ಯಾನೇಜ್ಮೆಂಟ್ ಭಾಷೆಯಲ್ಲಿ ಹೇಳುವುದಾದರೆ ಇದು ಟ್ರಾನ್ಸ್ಫಾರ್ಮೇಷನಲ್, ಟಾಸ್ಕ್ ಓರಿಯೆಂಟೆಡ್ ಮತ್ತು ಅಡ್ಯಾಪ್ಟಿವ್ ಶೈಲಿಗಳ ಮಿಶ್ರಣ. ಆದ್ರೆ ವಾಸ್ತವದ ನೆಲೆಯಲ್ಲಿ ನೋಡಿದ್ರೆ ಇದೊಂದು ಹಾರ್ಡ್ ಕೋರ್ ರಿಯಾಲಿಟಿ. ಹೌದು, ವಾರಕ್ಕೆ 80 ಗಂಟೆಗಳ ಕಾಲ ಕೆಲಸ ಮಾಡಬೇಕು. ಗುರಿ ತಲುಪದಿದ್ರೆ ಅಥವಾ ಸಣ್ಣ ತಪ್ಪು ಮಾಡಿದ್ರೂ ತಕ್ಷಣ ಕೆಲಸದಿಂದ ಕಿತ್ತು ಹಾಕುವ ನಿರ್ದಯಿ ವಾತಾವರಣ ಅಲ್ಲಿದೆ. ಬಿಕ್ಕಟ್ಟಿನ ಸಮಯದಲ್ಲಿ ಸ್ವತಃ ಕಾರ್ಖಾನೆಯ ನೆಲದ ಮೇಲೆಯೇ ನಿದ್ದೆ ಮಾಡ್ತಾರೆ. ಈ 80 ಗಂಟೆಗಳ ಕೆಲಸದ ನಿಯಮವನ್ನ ಕೇಳುವ ಯಾರಿಗಾದ್ರೂ ಇದು ಕನಸಿನ ಕಂಪನಿಯಲ್ಲ, ಬದಲಿಗೆ ಉದ್ಯೋಗಿಗಳನ್ನ ಶೋಷಿಸುವ ನರಕ ಎನಿಸ್ತೇ ಇರೋದು. ಅವರು ನಿಜಕ್ಕೂ ಜನರನ್ನು ಹಿಡಿದಿಡ್ಕೊಳ್ಳೋದು ಹೇಗೆ ಅಂತ ಆಶ್ಚರ್ಯ ಆಗುತ್ತೆ. ಈ ಕಠಿಣತೆ ಕೇವಲ ಟೆಸ್ಲಾಗೆ ಸೀಮಿತ ಆಗಿಲ್ಲ. ಇದೇ ಹಠಮಾರಿ ನಿರ್ಧಾರಗಳನ್ನ ನಾವು ಟ್ವಿಟರ್ ಖರೀದಿಯಲ್ಲೂ ನೋಡಿದೆವು. ಓ ಹೌದು, ವರ್ಷಗಳಿಂದ ಕಟ್ಟಿದ್ದ ಒಂದು ಗ್ಲೋಬಲ್ ಬ್ರ್ಯಾಂಡ್ ಹೆಸರನ್ನೇ ಅಳಿಶಾಕಿ ಎಕ್ಸ್ ಅಂತ ಬದಲಾಯಿಸಿದ್ರು. 100 ಉದ್ಯೋಗಿಗಳನ್ನ ರಾತ್ರೋರಾತ್ರಿ ಮನೆ ಕಳಿಸಿದ್ರು. ಆ ನಿರ್ಧಾರಗಳು ಇಡೀ ವ್ಯಾಪಾರ ಜಗತ್ತನ್ನೇ ಬೆಚ್ಚಿಬಿಡಿಸಿತ್ತು. ಆದ್ರೆ ಅವರ ದೃಷ್ಟಿಯಲ್ಲಿ ಅದು ಹಳೆಯ ಕೆಲಸಕ್ಕೆ ಬಾರದ ವ್ಯವಸ್ಥೆಯನ್ನ ಒಡೆದು ಹಾಕಿ ಆ ಪ್ರಥಮ ತತ್ವಗಳಿಂದ ಹೊಸದನ್ನ ಕಟ್ಟುವ ಪ್ರಕ್ರಿಯೆಯಾಗಿತ್ತು. ಇತ್ತೀಚೆಗೆ ಅಮೆರಿಕನ್ ರಾಜಕೀಯದಲ್ಲಿ ಡೊನಾಲ್ಡ್ ಟ್ರಂಪ್ ಆಡಳಿತದಲ್ಲಿ ಡಿಒಜಿಇ ಅಂದ್ರೆ ಡಿಪಾರ್ಟ್ಮೆಂಟ್ ಆಫ್ ಗವರ್ಮೆಂಟ್ ಎಫಿಷಿಯನ್ಸಿ ನೇತೃತ್ವ ವಹಿಸಿಕೊಂಡಿರೋದು ಇದೇ ಕಾರ್ಯಕ್ಷಮತೆ ತರುವ ಉದ್ದೇಶದಿಂದಲೇ. ಅಂದ್ರೆ ಅಲ್ಲಿರುವ ಸರ್ಕಾರಿ ವ್ಯವಸ್ಥೆಯ ನಿಧಾನಗತಿಯನ್ನ ಕಿತ್ತು ಹಾಕೋದೇ ಅವರ ಗುರಿ ಅಂತ ಮೂಲಗಳು ಹೇಳುತ್ತವೆ. ಮತ್ತು ನಾವು ಮೊದಲು ಹೇಳಿದ ಹಾಗೆ ರಾಜಕೀಯ ಮತ್ತು ಸಾಮಾಜಿಕ ವಿಚಾರಗಳಲ್ಲಿ ಅವರ ನಿಲುವುಗಳು ಯಾವಾಗಲೂ ಸಂಘರ್ಷಕ್ಕೆ ಕಾರಣ ಆಗ್ತವೆ. ಹೌದು, ಆ ಸೌತ್ ಆಫ್ರಿಕಾ ಸ್ಟಾರ್ಲಿಂಕ್ ಇಶ್ಯೂ ಥರಾನೇ ಅಲ್ವಾ? ಎಕ್ಸಾಕ್ಟ್ಲಿ. ದಕ್ಷಿಣ ಆಫ್ರಿಕಾದಲ್ಲಿ ಸ್ಟಾರ್ಲಿಂಕ್ ತರಲು ಮುಂದಾದಾಗ ಅಲ್ಲಿನ ಕಪ್ಪು ಜನಾಂಗದ ಆರ್ಥಿಕ ಸಬಲೀಕರಣ ಅಥವಾ ಬಿಇ ಕಾನೂನುಗಳನ್ನು ಅವರು ವಿರೋಧಿಸಿದ್ರು. ವ್ಯವಹಾರದಲ್ಲಿ ಜನಾಂಗೀಯ ಕೋಟಾಗಳು ಇರಬಾರದು, ಕೇವಲ ಅರ್ಹತೆಗೆ ಮಾತ್ರ ಮಣೆ ಹಾಕಬೇಕು ಅನ್ನೋದು ಅವರ ವಾದ ಆಗಿತ್ತು. ಇದು ದೊಡ್ಡ ವಿವಾದನೆ ಸೃಷ್ಟಿಸ್ತು. ಅವರು ತಮಗೆ ಸರಿ ಎನಿಸಿದ್ದನ್ನ ಯಾವುದೇ ರಾಜಿ ಇಲ್ಲದೆ ಜಾರಿಗೆ ತರಲು ಪ್ರಯತ್ನಿಸ್ತಾರೆ. ಈ ರಾಜಿ ಇಲ್ಲದೆ ಗುಣ ಅವರ ವೈಯಕ್ತಿಕ ಜೀವನದಲ್ಲೂ ಇದೆ ಅಲ್ವಾ? ಹೌದು. ಒಟ್ಟು 14 ಮಕ್ಕಳ ತಂದೆಯಾಗಿರುವ ಅವರು ತಮಗಿರುವ ಆಸ್ಪರ್ಗರ್ ಸಿಂಡ್ರೋಮ್ನಿಂದಾಗಿ ಸಾಮಾಜಿಕ ಸಂವಹನವನ್ನ ಬಹಳ ಲಿಟ್ರಲ್ ಆಗಿ ಅಥವಾ ಅಕ್ಷರಶಃ ತೆಗೆದುಕೊಳ್ತಾರೆ ಅಂತ ಅವರೇ ಹೇಳ್ಕೊಂಡಿದ್ದಾರೆ. ಅವರಿಗೆ ಭಾವುಕತೆಗಿಂತ ಮುಖಸ್ತುತಿಗಿಂತ ಆ ತರ್ಕವೇ ಅಂತಿಮ ಸತ್ಯ. ಇಲ್ಲಿಯೇ ನನ್ನ ಅತಿದೊಡ್ಡ ಪ್ರಶ್ನೆ ಇರೋದು. ಮಸ್ಕ್ ಅವರ ಈ ಕಠಿಣ ನಿರ್ವಹಣಾ ಶೈಲಿಯು ಒಂದೆಡೆ ಜಗತ್ತೇ ನಿಬ್ಬೆರಗಾಗುವಂತಹ ಕ್ರಾಂತಿಕಾರಿ ಆವಿಷ್ಕಾರಗಳನ್ನು ಹುಟ್ಟುಹಾಕತ್ತೆ. ಆದರೆ ಮತ್ತೊಂದೆಡೆ ಉದ್ಯೋಗಿಗಳ ವಿಪರೀತ ಬಳಲಿಕೆ, ಆ ಬರ್ನ್ಔಟ್ ಮತ್ತು ಬೇಸರಕ್ಕೂ ಕಾರಣ ಆಗತ್ತೆ. ವರ್ಕ್ ಲೈಫ್ ಬ್ಯಾಲೆನ್ಸ್ ಅನ್ನೋದೇ ಅಲ್ಲಿರಲ್ಲ.
ಈ ವೈರುಧ್ಯವನ್ನ ಬಿಸ್ನೆಸ್ ಜಗತ್ತು ಹೇಗೆ ಸ್ವೀಕರಿಸಬೇಕು? ಇದೇ ಕಾರಣಕ್ಕೆ ಮಸ್ಕ್ ಅವರ ಕಂಪನಿಗಳನ್ನ ನಾವು ಸಾಂಪ್ರದಾಯಿಕ ಕಂಪನಿಗಳಂತೆ ನೋಡಬಾರದು. ಅವು ಲರ್ನಿಂಗ್ ಆರ್ಗನೈಸೇಷನ್ ಅಂದ್ರೆ ನಿರಂತರ ಕಲಿಯುವ ಸಂಸ್ಥೆಗಳು. ಅಂದ್ರೆ ಅಲ್ಲಿ ಉಳಿಯೋದು ಕಷ್ಟ. ಹೌದು. ಇಂತಹ ಕಠಿಣ ಪರಿಸ್ಥಿತಿಯಲ್ಲಿ ಕೇವಲ ಗುರಿಯತ್ತ ಮಾತ್ರ ದೃಷ್ಟಿ ನೆಟ್ಟಿರುವ, ಅಸಾಧ್ಯವಾದದ್ದನ್ನ ಸಾಧಿಸಲೇಬೇಕು ಅನ್ನೋ ಹಂಬಲ ಇರೋ ಉದ್ಯೋಗಿಗಳು ಮಾತ್ರ ಉಳಿತಾರೆ. ವೈಫಲ್ಯಗಳಿಂದ ವೇಗವಾಗಿ ಕಲಿಯುವುದು ಮತ್ತು ವಿಪರೀತ ಅಪಾಯಗಳನ್ನ ಎದುರಿಸುವುದು ಅವರ ತಂತ್ರವೇ ಹೊರತು ಎಲ್ಲರಿಗೂ ಆರಾಮದಾಯಕವಾದ ವರ್ಕ್ ಲೈಫ್ ಬ್ಯಾಲೆನ್ಸ್ ನೀಡುವುದಲ್ಲ. ಓಕೆ, ಹಾಗಾದ್ರೆ ಈ ಸಂಪೂರ್ಣ ಆಳವಾದ ವಿಶ್ಲೇಷಣೆಯಿಂದ ಕೇಳುಗರು ತಮ್ಮ ದೈನಂದಿನ ಜೀವನಕ್ಕೆ ಏನು ತೆಗೆದುಕೊಳ್ಳಬಹುದು? ಕೇವಲ ರಾಕೆಟ್ ಮತ್ತು ಎಲೆಕ್ಟ್ರಿಕ್ ಕಾರುಗಳ ಕಥೆ ಕೇಳೋದು ಮಾತ್ರ ನಮ್ಮ ಉದ್ದೇಶ ಆಗಿರಲಿಲ್ಲ ಅಲ್ವಾ? ದೈನಂದಿನ ಸಮಸ್ಯೆ ಎದುರಾದಾಗ ಈ ಅಧ್ಯಯನ ನಮಗೆ ಹೇಗೆ ಸಹಾಯ ಮಾಡುತ್ತೆ? ನಾಳೆ ಬೆಳಿಗ್ಗೆ ನೀವು ನಿಮ್ಮ ಕಚೇರಿಯ ಮೀಟಿಂಗ್ ಹೋದಾಗ ಅಥವಾ ನಿಮ್ಮ ವ್ಯಾಪಾರದಲ್ಲಿ ಒಂದು ದೊಡ್ಡ ಸಮಸ್ಯೆ ಎದುರಾದಾಗ ನಿಮ್ಮನ್ನ ನೀವೇ ಒಂದು ಪ್ರಶ್ನೆ ಕೇಳಿಕೊಳ್ಳಿ. ಏನಂತ? ನಾನು ಈ ಸಮಸ್ಯೆಯನ್ನ ಹಳೆಯ ಹೋಲಿಕೆಯಿಂದ ಬಿಡಿಸಲು ನೋಡ್ತಿದ್ದೇನೋ ಅಥವಾ ಇದರ ಮೂಲಭೂತ ಸತ್ಯಗಳನ್ನ ಹುಡುಕಿ ಪ್ರಥಮ ತತ್ವಗಳಿಂದ ಹೊಸ ಪರಿಹಾರವನ್ನ ಕಟ್ಟುತ್ತಿದ್ದೇನೋ? ಈ ಒಂದು ಪ್ರಶ್ನೆ ನಿಮ್ಮ ಯೋಚನಾ ಲಹರಿಯನ್ನೇ ಬದಲಾಯಿಸಬಹುದು. ಅದ್ಭುತವಾದ ಮಾರ್ಗದರ್ಶನ. ಯಾವುದೇ ಸಮಸ್ಯೆಯ ಬೇರುಗಳನ್ನ ಅರ್ಥ ಮಾಡಿಕೊಳ್ಳದೆ ಕೇವಲ ಎಲೆಗಳನ್ನ ಕತ್ತರಿಸ್ತಾ ಕೂರಬಾರ್ದು ಅನ್ನೋದೇ ಈ ಫಸ್ಟ್ ಪ್ರಿನ್ಸಿಪಲ್ಸ್ ಸಾರಾಂಶ. ಆದರೆ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋ ಮುನ್ನ ನನ್ನ ಮನಸ್ಸಿನಲ್ಲಿ ಕೊರೆಯುತ್ತಿರುವ ಒಂದು ಆಳವಾದ ಪ್ರಶ್ನೆಯನ್ನ ಕೇಳುಗರ ಮುಂದಿಡಲು ಬಯಸ್ತೀನಿ. ಖಂಡಿತ, ಹೇಳಿ. ಭೌತಶಾಸ್ತ್ರದ ಈ ಪ್ರಥಮ ತತ್ವಗಳನ್ನು ಬಳಸ್ಕೊಂಡು ಬ್ಯಾಟರಿಗಳ ಬೆಲೆಯನ್ನು ಕಡಿಮೆ ಮಾಡಬಹುದು, ಅದ್ಭುತವಾದ ಎಲೆಕ್ಟ್ರಿಕ್ ಕಾರ್ಗಳನ್ನು ನಿರ್ಮಿಸಬಹುದು, ಮಂಗಳ ಗ್ರಹಕ್ಕೆ ಹೋಗುವ ಭಾರೀ ರಾಕೆಟ್ಗಳನ್ನು ವಿನ್ಯಾಸಗೊಳಿಸಬಹುದು. ಹೌದು. ಏಕೆಂದರೆ ಕಾರು ಮತ್ತು ರಾಕೆಟ್ ಎರಡೂ ಯಂತ್ರಗಳು. ಅವು ಭೌತಶಾಸ್ತ್ರದ ಕಟ್ಟುನಿಟ್ಟಿನ ನಿಯಮಗಳಿಗೆ ಬದ್ಧವಾಗಿರ್ತವೆ. ಅವುಗಳ ಕೈಪುಡಿಯನ್ನ ಹರಿದಾಕಿ ನಾವು ಹೊಸದಾಗಿ ಯೋಚಿಸಬಹುದು. ಆದರೆ ಇದೇ ಸಂಪೂರ್ಣ ತರ್ಕಬದ್ಧ ಮತ್ತು ಕೇವಲ ಭೌತಶಾಸ್ತ್ರ ಆಧಾರಿತ ಚಿಂತನೆಯನ್ನ ಅತ್ಯಂತ ಸಂಕೀರ್ಣವಾದ ಭಾವನಾತ್ಮಕವಾದ ಮಾನವ ಸಮಾಜ, ಉದ್ಯೋಗಿಗಳ ಸಂಬಂಧಗಳು ಮತ್ತು ಜಾಗತಿಕ ರಾಜಕೀಯಕ್ಕೆ ಅನ್ವಯಿಸಲು ಹೊರಟಾಗ ಏನಾಗುತ್ತೆ? ಅದೊಂದು ಬಹಳ ಸೂಕ್ಷ್ಮವಾದ ಘಟ್ಟ. ಹೌದು. ಮನುಷ್ಯರು ಭೌತಶಾಸ್ತ್ರದ ನಿಯಮಗಳಿಗೆ ಕಟ್ಟುಬಿದ್ದಿರೋ ಅಲ್ವಾ? ನಮ್ಮ ಭಾವನೆಗಳು, ನಮ್ಮ ಸಮಾಜದ ಸಂಕೀರ್ಣತೆಗಳು ಯಾವ ಗಣಿತದ ಸೂತ್ರಕ್ಕೂ ಸಿಲ್ಕೋದಿಲ್ಲ. ಯಂತ್ರಗಳನ್ನು ಅದ್ಭುತವಾಗಿ ನಿಯಂತ್ರಿಸುವ ಈ ತರ್ಕಬದ್ಧ ಮೆದುಳು ಮಾನವ ಸಂಬಂಧಗಳ ಸೂಕ್ಷ್ಮತೆಗಳ ಮುಂದೆ ಇಡುತ್ತದೆಯಾ? ಇದೇ ಪ್ರಶ್ನೆಯನ್ನು ನಿಮ್ಮ ಆಲೋಚನೆಗೆ ಬಿಡುತ್ತಾ ಇಂದಿನ ಈ ಒಳಹೊಕ್ಕುವ ವಿಶ್ಲೇಷಣೆಯನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಯಂತ್ರಗಳು ಮತ್ತು ಮನುಷ್ಯರ ನಡುವಿನ ಈ ಸೂಕ್ಷ್ಮಗೆರೆಯ ಬಗ್ಗೆ ಆಲೋಚಿಸ್ತಾ ಇರಿ.